ಏನಾಯ್ತು? ಹೇಳುದಂತೂ ಆಗುದಿಲ್ಲ. ಒಳ್ಳೆ ಕಾಲ ಬಂದಂಗ ಬರ್ತಾರ ನೋಡ್ರಿ ಊಟ ಮಾಡವರು. ಏನ್ ಮಾಡ್ತಾರ ಅವಾಗ? ಬರೇ ಊಟದ ಪೂರ್ತಿ ಬರ್ತಾರ್ರಿ ಈಗಿನ ಘಳಿಗ್ಯಾಗ. ಅವಾಗ ತಮ್ಮ ಏನಾಯ್ತು? ಕೆಪ್ಪಿಗೇರಿ ಶರಣ ಅಂದ, ಏನಂತಾರು? ನೀ ಹಂಗ ಎಲ್ಲ ಆಗೈತೆ ಹಡಿಯೋದು ಬೇಡ. ಏನು ಹಡಿದ್ ಬೇಡ. ಅವಾಗ ಏನ್ ಮಾಡ್ತಾರ ಮುಂದ? ಶಾಪ ಕೊಟ್ಟಕ್ಕಿಂತ ಏನಾಯ್ತು? ಅಂದಾಜ್ 8 ವರ್ಷ, ಒಂದು ದಿವಸ 2 ದಿವಸ ಹೆಚ್ಚಾಗೈತೆ. ಎಷ್ಟಾಗ್ಯದ? 3 ವರ್ಷ. 9 ದಿನಾನು ಮುಗಿಯಾನ ಬರ್ತಾರೆ ನೋಡ್ಬೇಕು. ಎತ್ತ ಕೇಳಿ ಶರಣಾವಾಗ ಸಿಟ್ಟಿಗೆ ಅವರು ಬಂದಾರು. ನೀನು ಹಡಿಯುವುದು ಬೇಡ ಅಂತ ಶಾಪ ಕೊಟ್ಟಾರು. ಹಿಂಗಾಗಿ 3 ವರ್ಷ ಹೋಗೋಣ. ಏನಾಯ್ತು ಮುಂದ? ತಮ್ಮ ಆ ಸಾಕ್ಷಾತ್ ಖರೆ ಖರೆ ಮಾತು ನಾವು ಹೇಳಬೇಕಾದ್ರ ಆ ಮಾತು ಕೇಳೋಣ ಎಷ್ಟೋ ಮಂದಿಗೆ ಸಿಟ್ಟು ಬರ್ತೈತಿ. ಹೌದೌದ್ರಿ. ಪರಮೇಶ್ವರ ವಿಚಾರ ಮಾಡಿದ 3 ವರ್ಷ ಆದ ಬಳಿಕ ಇವ ನಮ್ಮ ಸಂಬಂಧರ ಸಿಟ್ಟಿಗೆ ಶ್ರಾಪ್ ಕೊಟ್ಟ. ಶ್ರಾಪ ಕೊಟ್ಟ ಅಂತ ತಿಳ್ಕೊಂಡು ಏನಾಯ್ತು? ತಿರುಗಿ ಅವನೇ ಬಂದಕ್ಕಿಂತ ಆಣಿ ಯಾವಾಗ ಬಿಡಿಸಿದ್ ನೋಡ ಅವಾಗ ಇವರು ದೇಬಿ ಖುಲ್ಲಾಗಿ ಹೌದೌದು. ಇರ್ದಿದ್ರನ ಏನಾಯ್ತು? ಇಲ್ಲ ಹಂಗ ಇರ್ತಿತ್ತದ. ಅದು ಪರಮಾತ್ಮನ ಆಟ. ಇಲ್ಲಿ ಕೂತಾನ ಗುಡಿಯಾಗ ಮಲ್ಲಿನ ಆತನ ಆಟ ಐತಿ ತಮ್ಮ. ನಿಮ್ಮ ಅವಂದು ಏನೇನು ಇಲ್ಲ ಇಂತಾವ್ ಯಾವ ಪವಾಡ್ ನಿಮ್ಮ ಅವ್ವನು ಬಿ ಇದ್ದು ಅಂದ್ರ ಹಾಡ್ಲ ಯಾರು ಅನ್ನಂಗಿಲ್ಲ. ಹೆಂಗೈತಿ ಶರಣರ ಆಟ ಬಲವಣೆ ಬಲಗೊಟ್ಟ ಶಿವಮತ್ತ ಲೀಲ. ಏನು ತಿಳಿಯುವುದಿಲ್ಲ, ಏನು ಹೊಳೆಯುವುದಿಲ್ಲ, ಏನು ತಿಳಿಯೋದಿಲ್ಲ, ಕಣ್ಣಿ ಊರ ಐತಿ ಘಟಿ ಮೂಟ ವಿಷಾನ ಪೇಟ. ಕಣ್ಣಿ ಊರ ಐತಿ ಘಟಿ ಮೂಟ ವಿಷಾನ ಪೇಟ. ಕಂದ ಕಾಲನ್ ಹೇಳಿದ ಇಂಥ ಸಾಧಾರಣ ಏನ ಹಿತ ನೀಲ. ಇಂಥ ಪದ ಕೇಳಬೇಕ್ರಿ. ಹಾಗದೇ ಅಲ್ಲ, ನೀವು ಹಾಗದೇ ಅಲ್ಲ. ಊರಾಗ ದೇವರಾಗಿ ಗುಡಿಯ ಕುಂತ ಅವನು ದೇವರಾಗಿ ಗುಡಿಯ ಕುಂತ. ಗುಲ್ಬರ್ಗ ಊರಾಗ ಏನ್ ಮಾಡ್ಯಾರು? ದೇವರಾಗಿ ಗುಡಿಯಾಗ ಕೊಟ್ಟ ನೋಡ. ಈಗ ಸದಾ ಎಲ್ಲ ಮಂದಿಗೆ ಭಾಷಣ ಭಗವಾನ ನಿತ್ಯ ಸತತ ಇದ ಹೊತ್ತ ಪೂಜೆ ತಗೋತಾನ. ಆರು ಮರದ ಕಳಸ ಏನು ಚಾರೋ ಭಂಗಾದ್ವರ್ಣ. ಆದ್ರ ಮೇಲೆ ಉದ್ಭವಿಸಿ ಮರಣ ರೈತ ಅನ್ಸಿಕೊಂಡು ಏ ಜಗ ಉದ್ಧಾರ